ನಮಸ್ಕಾರ ಸ್ನೇಹಿತರೆ, ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ. ಮೌನದ ಮಧ್ಯ ಬಚ್ಚಿಟ್ಟ ಸತ್ಯ, ಕೊನೆಯ ಭಾಗ. ಶೇಖರನ ಕೈ ರಾಘವನ ಕೈಯೊಳಗೆ ಸೇರಿದ ಕ್ಷಣಕ್ಕೆ ಮನೆಯೊಳಗಿನ ವಾತಾವರಣವೇ ಬದಲಾಗಿತ್ತು. ಅದು ಕೇವಲ ಕೈ ಹಿಡಿತವಲ್ಲ, ಇಷ್ಟು ವರ್ಷ ಮೌನವಾಗಿದ್ದ ಸತ್ಯಕ್ಕೆ ಒಪ್ಪಿಗೆಯಾದ ಕ್ಷಣ. ವೃದ್ಧನು ಆ ದೃಶ್ಯವನ್ನು ನೋಡುತ್ತಾ ಕಣ್ಣೀರು ಸುರಿಸಿದನು. ಅವನ ಕಣ್ಣೀರಲ್ಲಿ ಪಶ್ಚಾತ್ತಾಪವೂ ಇತ್ತು, ಹಗುರತನವೂ ಇತ್ತು. ಇಷ್ಟು ವರ್ಷ ನಾನು ಭಯದಿಂದ ಬದುಕುತ್ತಿದ್ದೆ, ಅವನು ನಿಧಾನವಾಗಿ ಹೇಳಿದನು. ಇಂದು ಮೊದಲ ಬಾರಿ ಸತ್ಯದ ಜೊತೆ ನಿಂತಿದ್ದೇನೆ. ರಾಧಾ ದೀಪದ ಬಳಿ ಹೋಗಿ ನಿಂತಳು. ಅವಳು ದೀಪವನ್ನು ಆರಿಸಲಿಲ್ಲ. ಬೆಳಕು ಕಡಿಮೆಯಾಯಿತು, ಆದರೆ ಸಂಪೂರ್ಣ ಕತ್ತಲೆಯಾಗಲಿಲ್ಲ. ಸತ್ಯ ಬೆಳಕಿನಂತೆ, ಅವಳು ಹೇಳಿದಳು. ಒಮ್ಮೆ ನೋಡಿದರೆ ನೋವಾಗಬಹುದು, ಆದರೆ ಅದು ದಾರಿ ತೋರಿಸುತ್ತದೆ. ಶೇಖರ್ ಆ ಮನೆಯ ಗೋಡೆಗಳನ್ನು ಒಮ್ಮೆ ನೋಡಿ ನಿಧಾನವಾಗಿ ಉಸಿರೆಳೆದನು. ನನಗೆ ಆಸ್ತಿಯೂ ಬೇಡ, ಜಗಳವೂ ಬೇಡ. ನನಗೆ ನನ್ನ ಅಸ್ತಿತ್ವ ಬೇಕಿತ್ತು. ಇಂದು ಅದು ಸಿಕ್ಕಿತು. ರಾಘವ ಮೌನವಾಗಿ ತಲೆಯಾಡಿಸಿದನು. ಇನ್ನು ಮುಂದೆ, ಅವನು ಹೇಳಿದನು, ನಮ್ಮ ಮನೆ ಸುಳ್ಳಿನ ಮೇಲೆ ಇರಲ್ಲ, ಸತ್ಯದ ಮೇಲೆ ನಿಂತಿರುತ್ತೆ. ಅದೇ ರಾತ್ರಿ ಮನೆಯ ಹೊರಗೆ ಮಳೆಯ ಮೊದಲ ಹನಿ ಬಿದ್ದಿತ್ತು. ಬಿಸಿಲಿನ ನಂತರ ಬಂದ ಮಳೆಯಂತೆ ಸತ್ಯದ ನಂತರ ಶಾಂತಿ ಇಳಿಯಿತು. ಕೆಲವು ದಿನಗಳ ನಂತರ ಆ ಊರಿನಲ್ಲಿ ಮಾತು ಹರಡಿತು. ಮೊದಲು ಕುತೂಹಲ, ನಂತರ ಗುಸುಗುಸು, ಆಮೇಲೆ ಮೌನ. ಎಲ್ಲರೂ ಒಪ್ಪಲಿಲ್ಲ, ಎಲ್ಲರೂ ತಿರಸ್ಕರಿಸಲಿಲ್ಲ. ಆದರೆ ಆ ಮನೆ ತನ್ನ ಸತ್ಯವನ್ನು ಮರೆಮಾಡಲಿಲ್ಲ. ವೃದ್ಧನು ಊರಿನ ದೇವಾಲಯಕ್ಕೆ ಹೋಗಿ ಪ್ರತಿದಿನ ದೀಪ ಹಚ್ಚತೊಡಗಿದನು. ಅದು ಪಶ್ಚಾತ್ತಾಪದ ಪ್ರಾರ್ಥನೆ. ರಾಧಾ ಮಕ್ಕಳಿಗೆ ಕತೆ ಹೇಳುತ್ತಿದ್ದಳು. ಆ ಕತೆಗಳಲ್ಲಿ ಒಂದೇ ಸಂದೇಶ, ಸತ್ಯ ಮರೆಮಾಡಬೇಡಿ ಎಂದು. ರಾಘವ ಮತ್ತು ಶೇಖರ್ ಒಂದೇ ಮನೆಯೊಳಗೆ ಒಂದೇ ಊಟದ ಮುಂದೆ ಕುಳಿತರು. ಸಹೋದರರಂತೆ ಅಲ್ಲ, ಮಾನವರಂತೆ. ಅಂತಿಮ ಕ್ಷಣ. ಒಂದು ಸಂಜೆ ಸೂರ್ಯ ಅಸ್ತಮಿಸುವಾಗ ಆ ಮನೆ ಮುಂದೆ ದೀಪ ಬೆಳಗುತ್ತಿತ್ತು. ರಾಘವ ಮನೆಯ ಕಡೆ ನೋಡುತ್ತಾ ಹೇಳಿದನು, ನಮ್ಮ ಕತೆ ನೋವಿನಿಂದ ಶುರು ಆಯಿತು, ಆದರೆ ಅದು ಸುಳ್ಳಿನಿಂದ ಮುಗಿಯಲಿಲ್ಲ. ಶೇಖರ್ ಮೃದುವಾಗಿ ನಗಾಡಿದನು. ಸತ್ಯ ಒಪ್ಪಿಕೊಂಡ ಮೇಲೆ ಮನೆ ಒಡೆದು ಹೋಗಲ್ಲ, ಅದು ನಿಧಾನವಾಗಿ ಗಟ್ಟಿಯಾಗುತ್ತದೆ ಎಂದು. ದೀಪದ ಬೆಳಕು ಕತ್ತಲೆಯೊಳಗೆ ಸ್ಥಿರವಾಗಿ ನಿಂತಿತು. ಅಂತ್ಯ. ಸತ್ಯ ನೋವು ಕೊಡಬಹುದು, ಆದರೆ ಅದು ಮುಕ್ತಿಯನ್ನು ಕೊಡುತ್ತದೆ. ಮೌನ ತಾತ್ಕಾಲಿಕ ಶಾಂತಿ ಕೊಡಬಹುದು, ಆದರೆ ಸತ್ಯ ಮಾತ್ರ ಶಾಶ್ವತ ಶಾಂತಿ ಕೊಡುತ್ತದೆ. ಕೆಲವು ಸತ್ಯಗಳು ನೋವು ಕೊಡುತ್ತವೆ, ಆದರೆ ಅವು ನಮ್ಮನ್ನು ಮುಕ್ತಗೊಳಿಸುತ್ತವೆ. ಮೌನ ಕ್ಷಣಿಕ ಶಾಂತಿ ಕೊಡಬಹುದು, ಆದರೆ ಸತ್ಯ ಮಾತ್ರ ಬದುಕಿಗೆ ದಾರಿ ತೋರಿಸುತ್ತದೆ. ಈ ಮನೆ ಒಮ್ಮೆ ಸುಳ್ಳಿನಿಂದ ನಿಂತಿತ್ತು, ಇಂದು ಅದು ಸತ್ಯದ ಮೇಲೆ ನಿಂತಿದೆ. ಒಂದು ದೀಪ ಕತ್ತಲೆಯನ್ನು ಓಡಿಸುವಂತೆ, ಒಂದು ಸತ್ಯ ಹಲವು ಜೀವಗಳನ್ನು ಬೆಳಗಿಸಿತ್ತು. ಇದು ಅಂತ್ಯ ಅಲ್ಲ, ಇದು ಹೊಸ ಆರಂಭ. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ.
ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಒಂದು ಸುಂದರವಾದ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.